ಎರಡೂ ಒಪ್ಪಿಗೆ ಆಗಲಿಲ್ಲ. ನನಗೂ ಒಪ್ಪಿಗೆ ಆಗಿರಲಿಲ್ಲ. ನನಗೇನು ಒಪ್ಪಿಗೆ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಎರಡನ್ನೂ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸಲಾಗಿದೆ. ಗಗನ್, ಹಾಗಾದ್ರೆ ನಾನೇ ನಿನ್ಗೊಂದು ಹುಡುಗಿ ನೋಡ್ತೀನಿ. ರಜನಿ, ಏನಾದರೂ ಮಾತಾಡ್ಬೇಕಿತ್ತಾ? ಕೂತ್ಕೊಮ್ಮ. ಡ್ಯಾಡ್, ನಾನು ಗಗನ್ ಮನೆಗೆ ಹೋಗಿದ್ದೆ. ಏನು? ಗಗನ್ ಮನೆಗೆ ಹೋಗಿದ್ದ? ಇದನ್ನ ನಾನು ನಂಬೇಕಾ? ಹೌದು ಡ್ಯಾಡ್, ಸಾರಿ ಕೂಡ ಕೇಳಿದೆ. ಸಾರಿ ಕೇಳ್ತೀಯ? ನೀನಾ? ಯಾರ ಹತ್ರ? ನಾನೇ ಸಾರಿ ಕೇಳಿದ್ದು ಡ್ಯಾಡ್. ಗಗನ್ ಹತ್ರ ಮಾತ್ರ ಅಲ್ಲ, ಅವ್ರ ಮನೆಯವ್ರ ಹತ್ರನೂ ಕೇಳಿದೆ. ಎಲ್ಲರೂ ಓಕೆ ಅಂದ್ರು. ರಜನಿ, ನಾವು ಹಣದಲ್ಲಿ ಶ್ರೀಮಂತರಾದ್ರೆ ಅವ್ರ ಗುಣದಲ್ಲಿ ಶ್ರೀಮಂತರು. ಓಕೆ ಅಂದೆ ಇನ್ನೇನು ಮಾಡ್ತಾರೆ? ತುಂಬಾ ಒಳ್ಳೆ ಜನ. ಅಂದ್ರೆ ನಾನ್ ಕೆಟ್ಟೋಳ? ಡ್ಯಾಡ್, ಮನೆಯವರೇ ಹೇಗೆ ಆಕ್ಷೇಪಣೆ ಮಾಡಿದ್ರೆ ಬೇರೆಯವ್ರು ಬಿಡ್ತಾರಾ? ಈಗ ನಿಮ್ಮೇಲೆ ನನಗೆ ಕೋಪ ಬರ್ತಾ ಇದೆ. ಕೋಪ ಬರ್ತಾ ಇದೆಯಾ? ಬರ್ಲಿಲ್ವಲ್ಲ, ಅದಕ್ಕೆ ಬರಬೇಡ ಅಂತ ಹೇಳ್ಬಿಡು. ನಾನು ಏನ್ ಮಾಡ್ಲಿ ಡ್ಯಾಡ್? ನನಗೆ ಯಾರ ಮೇಲೆ ಯಾವಾಗ ಕೋಪ ಬರುತ್ತೆ ಅಂತ ನನಗೆ ಗೊತ್ತಾಗೋದಿಲ್ಲ. ಅವತ್ತು ಗಗನ್ ಮತ್ತೆ ಮಂದಾರ ಮೇಲೆ ಕೋಪ ಮಾಡ್ಕೋಬೇಕು ಅಂತ ಅನಿಸ್ತು, ಕೋಪ ಮಾಡ್ಕೊಂಬಿಟ್ಟೆ. ಆಮೇಲೆ ಸಾರಿ ಕೇಳ್ಬೇಕು ಅಂತ ಅನಿಸ್ತು, ಅದಕ್ಕೆ ಸಾರಿ ಕೇಳ್ದೆ. ಈಗ ನಾನು ಮಾಡಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ನೀನ್ ಸಾರಿ ಕೇಳು, ಫೈನ್. ಅವ್ರು ಓಕೆ ಅಂದ್ರು, ಅದು ಫೈನ್. ಆದ್ರೆ ಒಂದ್ ವಿಷಯನ ಮಾತ್ರ ಫೈನ್ ಅಂತ ಹೇಳಕ್ ಆಗಲ್ಲ ಡ್ಯಾಡ್. ಏನಮ್ಮ ಅದು? ನಿನಗೆ ಫೈನ್ ಅಂತ ಅನ್ನಿಸ್ತಿರೋದು ಏನದು? ಹೇಳ್ಬಿಡಮ್ಮ. ಗಗನ್ಗೆ ಹುಡುಗಿನ ನೋಡ್ತಾ ಇದ್ದಾರೆ. ಅವ್ರ ಹತ್ರ ಫೋಟೋಸ್ ಇತ್ತು, ನಾನು ನೋಡ್ದೆ. ಅವ್ ಹುಡುಗಿರ ಯೂಸ್ಲೆಸ್. ನನಗೆ ಯಾಕೋ ಹಿಡಿಸ್ಲಿಲ್ಲ ಡ್ಯಾಡ್. ನಿನಗೆ ಹಿಡಿಸದೇ ಇದ್ರೆ ಏನಾಯ್ತಮ್ಮ? ಅವನಿಗೆ ಹಿಡಿಸಿದ್ರೆ ಸಾಕಲ್ವಾ? ಅವನ್ಗೂ ಹಿಡಿಸ್ಬಾರ್ದು, ಅವ್ರ ಮನೆಯವ್ರಿಗೂ ಹಿಡಿಸ್ಬಾರ್ದು. ಡ್ಯಾಡ್, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ಸುಳ್ಳು ಹೇಳ್ಬಾರ್ದು. ಕೇಳಮ್ಮ, ನನಗೆ ಗೊತ್ತಿದ್ರೆ ಹೇಳ್ತೀನಿ. ಡ್ಯಾಡ್, ನಾನು ನೋಡೋಕ್ ಚೆನ್ನಾಗಿಲ್ವಾ? ಇದೆಂತ ಪ್ರಶ್ನೆ ಅಮ್ಮ? ನೀನು ತುಂಬಾ ಚೆನ್ನಾಗಿದ್ಯಾ. ಬರೀ ಚೆನ್ನ ಏನೋ, ಚಿನ್ನ, ನನ್ನ ಚಿನ್ನ ನೀನು. ಹಾಗಾದ್ರೆ ಗಗನ್ ಯಾಕೆ ನನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೊಳ್ತಾ ಇಲ್ಲ? ಡ್ಯಾಡ್, ನೀವೇ ಹೋಗಿ ಅವ್ರನ್ನ ಕೇಳಿ, ಯಾಕಯ್ಯ ನನ್ನ ಮಗಳನ್ನ ಯಾಕೆ ಮದ್ವೆ ಆಗ್ತಿಲ್ಲ, ಅವಳಿಗೇನ್ ಕಡಿಮೆ ಆಗಿದೆ ಅಂತ. ಅಮ್ಮ ರಜನಿ, ನಾನು ನಿನಗೊಂದು ಮಾತು ಹೇಳ್ತೀನಿ, ನೀನು ಕೋಪ ಮಾಡ್ಕೋಬಾರ್ದು. ನೋಡು, ನೀನು ನೋಡಕ್ ಚೆನ್ನಾಗಿದ್ಯಾ, ಅದರಲ್ಲಿ ಸೆಕೆಂಡ್ ಒಪಿನಿಯನ್ ಇಲ್ಲ. ಆದ್ರೆ ಅದು ಒಂದೇ ಸಾಕ. ಮನಸ್ಸು ಚೆನ್ನಾಗಿರ್ಬೇಕು. ನಿನ್ನ ಮನಸ್ಸು ಚಂಚಲ. ಅದು ಅಲ್ಲದೆ ಸಾಕಷ್ಟು ಬಿರುದುಗಳನ್ನು ಸಂಪಾದನೆ ಮಾಡ್ಕೊಂಡಿದ್ಯಾ. ಹಠಮಾರಿ, ಜಗಳಗಂಟಿ ಅಂತ. ಹಾಗಂತ ಯಾರಂದವರು? ಗಗನ? ಇರಿ, ಸರಿಯಾಗಿ ಮಾಡ್ತೀನಿ ಅವ್ರಿಗೆ. ನೋಡ್ದ್ಯಾ, ಇದಕ್ಕೆ ನಾನು ಹೇಳ್ದೆ ಕೋಪ ಮಾಡ್ಕೋಬಾರ್ದು ಅಂತ. ಗಗನ್ ಹಾಗಂದಿಲ್ಲ, ಬೇರೆ ಯಾರು ನಿನ್ನ ಎದುರಿಗೆ ಹಾಗಂದಿಲ್ಲ. ಆದ್ರೆ ಜನರಲ್ಲಿ ನಿನ್ನ ಬಗ್ಗೆ ಇರೋ ಇಮೇಜ್ ಅದು. ಅದಕ್ಕೆ ಗಗನ್ ನಿನ್ನನ್ನು ಮದುವೆ ಮಾಡ್ಕೊಳ್ಳೋಕೆ ಹಿಂಜರಿತಾ ಇರೋದು. ಯಾಕೆ? ಒಂದು ರೀತಿಲಿ ಹೆದರ್ತಾನೆ ಅಂತಾನೆ ಹೇಳಬೇಕು. ನೋಡು ರಜನಿ, ಗಗನ್ ಅಷ್ಟೇ ಅಲ್ಲ, ಬೇರೆ ಯಾರು ನಿನ್ನ ರಿಜೆಕ್ಟ್ ಮಾಡಲ್ಲ. ನಿನ್ನಲ್ಲಿರೋ ವೀಕ್ನೆಸ್ ಅಂದ್ರೆ ಹಿಂದು ಮುಂದು ನೋಡದೆ ಎಲ್ಲರನ್ನೂ ಇನ್ಸಲ್ಟಿಂಗ್ ಆಗಿ ಮಾತಾಡ್ಸೋದು. ಇದೊಳ್ಳೆ ಚೆನ್ನಾಗಿದೆ ಅಪ್ಪ. ಏನೋ ಒಂದೊಂದ್ಸತಿ ಕೋಪ ಬಂದಾಗ ಹಾಗಾಡ್ತೀನಿ, ಅದಕ್ಕೆ ನಾನು ಕೆಟ್ಟೋಳ? ಈಗೇನ್ ಡ್ಯಾಡ್, ನಾ ಹೋಗಿ ಅವ್ರ ಹತ್ರ ಸಾರಿ ಕೇಳ್ಕೊಂಡು ಬಂದಿದ್ದೀನಲ್ಲ. ನೀನ್ ಸಾರಿ ಕೇಳಿಬಿಟ್ರೆ ಅವ್ರ ತಕ್ಷಣ ಕ್ಷಮಿಸ್ಬಿಡ್ಬೇಕಾ? ಅವ್ರಿಗೆ ನಿನ್ನ ಬಗ್ಗೆ ನಂಬಿಕೆ ಬರಬೇಕು. ನಂಬಿಕೆ ಬರೋ ಹಾಗೆ ನೀನ್ ನಡ್ಕೋಬೇಕು. ಮೊದಲು ಅವ್ರಿಗೆ ನಂಬಿಕೆ ಬರಲಿ, ಆಮೇಲೆ ಸಮಯ ನೋಡಿ ನಾನೇ ನಿನ್ನ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಅದೆಲ್ಲ ಆಗೋದಿಲ್ಲ ಡ್ಯಾಡ್. ಅಷ್ಟರಲ್ಲಿ ಗಗನ್ಗೆ ಮದ್ವೆನೇ ಆಗೋಗಿರುತ್ತೆ. ಅವರೆಲ್ಲ ಸೇರ್ಕೊಂಡು ಯಾವ್ದೋ ಕೋತಿನ ಗಂಟ್ ಹಾಕ್ಬಿಟ್ಟಿರ್ತಾರೆ. ಆ ಕೋತಿನೇ ಅವ್ನ ಮದುವೆ ಆಗ್ಬೇಕು ಅಂತ ಅವ್ನ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲಮ್ಮ. ಅವನ್ ಹಣೆ ಬರ ಕಟ್ಕೊಂಡು ನನ್ಗೇನು ಆಗ್ಬೇಕಾಗಿಲ್ಲ ಡ್ಯಾಡ್. ಅವನು ನನ್ನೇ ಮದ್ವೆ ಆಗ್ಬೇಕು ಅಷ್ಟೇ. ಅವರೆಲ್ಲ ಸೇರ್ಕೊಂಡು ಯಾವ್ದೋ ಕೋತಿನ ಗಂಟ್ ಹಾಕ್ಬಿಟ್ಟಿರ್ತಾರೆ.
ಆ ಕೋತಿನೇ ಅವ್ನು ಮದುವೆ ಆಗ್ಬೇಕು ಅಂತ ಅವ್ನ ಹಣೆಯಲ್ಲಿ ಬರೆದಿದ್ರೆ ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲಮ್ಮ. ಅವನ್ ಹಣೆ ಬರ ಕಟ್ಕೊಂಡು ನನ್ಗೇನು ಆಗ್ಬೇಕಾಗಿಲ್ಲ ಡ್ಯಾಡ್. ಅವನು ನನ್ನೇ ಮದ್ವೆ ಆಗ್ಬೇಕು ಅಷ್ಟೇ. ನಾನು ನೋಡೇ ಬಿಡ್ತೀನಿ ಅದ್ ಯಾವಳು ಬರ್ತಾಳೆ ಅವನ ಮದ್ವೆ ಆಗೋದಕ್ಕೆ ಅಂತ. ಅವಳು ಹಸೆ ಮನೆ ಮೇಲೆ ಕೂತಿದ್ರು ಸರಿ, ಅವಳನ್ನ ಎಳೆದ್ ಹಾಕಿ ನಾನ್ ಕೂತ್ಕೋತೀನಿ. ಹಾಗೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ರಜನಿನೇ ಅಲ್ಲ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು? ಯಾರು ಮಾತಾಡೋದು? ಪೊಲೀಸ್ ಸ್ಟೇಷನಿಂದ ಸಬ್ ಇನ್ಸ್ಪೆಕ್ಟರ್ ರೋಹನ್ ಮಾತಾಡ್ತಾ ಇರೋದು. ಶ್ರೀಕಂಠಯ್ಯನವರಿದ್ದಾರಾ? ಡ್ಯಾಡಿ ಮನೇಲಿಲ್ಲ. ನಾನು ಅವ್ರ ಮಗ ಮಾತಾಡೋದು, ಧೀರಜ್ ಅಂತ. ನಮ್ಮ ಡ್ಯಾಡಿ ಜೊತೆ ಮೊನ್ನೆ ಸ್ಟೇಷನ್ಗೆ ಬಂದಿದ್ನಲ್ಲ. ನಮ್ಮ ಮಮ್ಮಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನೋಡಿ, ಒಂದು ಡೆಡ್ ಬಾಡಿ ಸಿಕ್ಕಿದೆ, ಅದು ನಿಮ್ಮ ತಾಯಿದ ಅಂತ ಬಂದು ನೋಡಿ. ಹೌದಾ? ಎಲ್ಲಿ? ನೀವು ಇಲ್ಲಿಗೆ ಬನ್ನಿರಿ, ಅದು ಆಮೇಲೆಲ್ಲ ವಿವರಿಸ್ತೇನೆ. ನೀವು ನಿಮ್ಮ ತಾಯಿ ಬಗ್ಗೆ ಕೊಟ್ಟ ಇನ್ಫಾರ್ಮೇಷನ್ಗೂ ನಮಗೆ ಸಿಕ್ಕಿರೋ ಡೆಡ್ ಬಾಡಿಗೂ ತುಂಬ ಹೋಲಿಕೆ ಆಗ್ತಾ ಇದೆ. ಬೇಗ ಬನ್ನಿ, ಡೆಡ್ ಬಾಡಿ ನೋಡಿ ತುಂಬ ಹೊತ್ತು ಇಟ್ಕೊಳ್ಳೋಕ್ಕಾಗಲ್ಲ, ಬೇಗ ಡಿಸ್ಪೋಸ್ ಮಾಡಬೇಕು. ಸರಿ ಸರ್, ನಾವೀಗಲೇ ಬರ್ತೀವಿ. ಏನಂತೆ ಸಮಾಚಾರ? ಡ್ಯಾಡ್, ಒಂದು ಬ್ಯಾಡ್ ನ್ಯೂಸ್. ಇನ್ಸ್ಪೆಕ್ಟ್ರಿಗೆ ಒಂದು ಡೆಡ್ ಬಾಡಿ ಸಿಕ್ಕಿದೆಯಂತೆ. ಆ ಬಾಡಿ ಮಮ್ಮಿನ ಹೋಲ್ತಾ ಇದೆಯಂತೆ. ನೀವೊಂದ್ಸಲ ಬಂದು ನೋಡಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ. ಏನು ಮಾಡಿದ್ಲು ನಮ್ಮಮ್ಮ? ಬದುಕಿದ್ದಾಗ ಹಾಕಿ ತೊಂದರೆ ಕೊಟ್ಟರು, ಸತ್ಮೇಲೆ ನೀನು ಹೇಗೆ ತೊಂದರೆ ಕೊಡ್ತಾರೋ ಏನೋ. ಈಗ ಪೊಲೀಸ್ನವ್ರಿಗೆ ಏನು ಅಂತ ಹೇಳೋದು? ಒಂದು ವೇಳೆ ಮಮ್ಮಿ ಸೂಸೈಡ್ ನೋಟ್ ಏನಾದರೂ ಬರೆದಿಟ್ಟಿದ್ರೆ ಎಲ್ಲ ನಮ್ಗಳ ತಲೆ ಮೇಲೆ ಬರುತ್ತೆ ಡ್ಯಾಡ್. ಏನಯ್ಯ ಮಾಡೋಕ್ಕಾಗತ್ತೆ? ಫೈಟ್ ಮಾಡೋದ್ರಾಯ್ತು ಬಿಡು. ಅವಳಿಗೆ ಮೊದಲಿಂದಾನು ಸೂಸೈಡ್ ಮಾಡ್ಕೊಳ್ಳೋ ಟೆಂಡೆನ್ಸಿ ಇತ್ತು. ಹಿಂದೆ ಒಂದು ಸರ್ತಿ ಅವಳು ಸೂಸೈಡ್ ಅಟೆಂಪ್ಟು ಮಾಡಿದಾಳೆ ಅಂತ ಹೇಳಿದ್ರಾಯ್ತು. ಈ ವಿಷಯನ ಮೊದಲೇ ನಮ್ಗೆ ಯಾಕೆ ತಿಳಿಸ್ಲಿಲ್ಲ ಅಂತ ಪೊಲೀಸವ್ರು ಕೇಳಿದ್ರೆ ಆಗ ಅದನ್ನು ಸದಾನಂದನ ಕಡೆ ತಿರುಗಿಸಿದ್ರಾಯ್ತು. ಡ್ಯಾಡ್, ನಾವು ಇಲ್ಲದೆ ಇರೋದನ್ನೆಲ್ಲ ಯಾಕೆ ಯೋಚನೆ ಮಾಡಬೇಕು? ಒಂದು ವೇಳೆ ಆ ಡೆಡ್ ಬಾಡಿ ಮಮ್ಮಿದಾಗಿಲ್ದೆ ಹೋಗಿದ್ರೆ ಮೊದಲು ನಾವು ಅಲ್ಲಿಗೆ ಹೋಗಿ ಆ ಬಾಡಿ ಮಮ್ಮಿದೋ ಅಥವಾ ಅಲ್ವೋ ಅಂತ ನೋಡ್ಕೊಂಬರೋಣ. ಹೌದು ಡ್ಯಾಡ್, ಧೀರಜ್ ಹೇಳ್ತಿರೋದು ಸರಿ. ನೀವು ಒಂದ್ಸಲ ಹೋಗಿ ಬನ್ನಿ. ನನಗೆ ಅವಳು ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಎಂಥ ಹಠಮಾರಿ ಹೆಣ್ಣು ಅವಳು. ಡ್ಯಾಡ್, ಏನ್ ಮಾತು ಅಂತ ಹೇಳ್ತಾ ಇದ್ರೆ? ಅಲ್ಲ, ನಾವು ಅಲ್ಲಿಗೆ ಹೋಗದೆ ಹೋದ್ರೆ ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಅಟ್ಲೀಸ್ಟ್ ಒಂದ್ಸಲ ಅಂದ್ರೆ ಹೋಗಿ ಬನ್ನಿ ಡ್ಯಾಡ್. ನೀನು ಹೇಳೋದು ಸರಿ, ಹೋಗಿ ಬರ್ತೀನಿ.
ರಜನಿ, ನೀವಿಲ್ಲಿ? ಅವತ್ತು ಮನೆಗೆ ಬಂದವರು ಇವತ್ತು ಸಿಗ್ತಾ ಇದ್ದೀರಾ? ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ಅವತ್ ನೀವೇ ಹೇಳಿದ್ರಲ್ಲ ಪ್ರತಿ ಸೋಮವಾರ ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ, ಅದಕ್ಕೆ ನಿಮ್ಗೆ ವೇಟ್ ಮಾಡ್ತಾ ಇದ್ದೆ. ಸರಿ ಬನ್ನಿ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ರಜನಿ, ಏನಾಯ್ತು ರಜನಿ? ಯಾಕೆ ಅಳ್ತಾ ಇದ್ದೀರಾ? ನಾನು ನಿಮ್ಮನ್ನ ಭಾರಿ ಗಟ್ಟಿ ಅನ್ಕೊಂಡಿದ್ದೆ. ನೀವು ಹೀಗೆ ಅಳ್ತಾ ಇರೋದನ್ನ ನೋಡಿದ್ರೆ ನೀವು ನಿಜವಾಗ್ಲೂ ರಜನಿನೇನ ಅಂತ ಅನುಮಾನ ಆಗ್ತಾ ಇದೆ. ಎಲ್ಲರೂ ನನ್ನ ಬಾಹ್ಯ ರೂಪನೇ ನೋಡ್ತಾರೆ. ನಾನು ಹೊರಗಡೆ ಎಷ್ಟು ಗಟ್ಟಿನೋ ಒಳಗಡೆ ಅಷ್ಟೇ ಮೃದು. ನನಗೂ ಮನಸ್ಸಿದೆ, ಭಾವನೆಗಳಿದೆ ಅಂತ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ. ನಮ್ಮಪ್ಪ, ನಮ್ಮ ಅಣ್ಣ ಶಶಿ ಯಾವಾಗಲೂ ಬೈತಾನೆ ಇರ್ತಾರೆ, ನೀನು ನಿನ್ನ ವರ್ತನೆನ ಬದಲಾಯಿಸ್ಕೊ ಅಂತ. ಆದ್ರೆ ಹೇಗೆ ಬದಲಾಯಿಸ್ಕೊಳ್ಳೋದು ಅಂತ ಯಾರೂ ದಾರಿ ತೋರಿಸಲ್ಲ, ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ. ನಮ್ಮಪ್ಪ, ನಮ್ಮ ಅಣ್ಣ ಶಶಿ ಯಾವಾಗಲೂ ಬೈತಾನೆ ಇರ್ತಾರೆ, ನೀನು ನಿನ್ನ ವರ್ತನೆನ ಬದಲಾಯಿಸ್ಕೊ ಅಂತ. ಆದ್ರೆ ಹೇಗೆ ಬದಲಾಯಿಸ್ಕೊಳ್ಳೋದು ಅಂತ ಯಾರೂ ದಾರಿ ತೋರಿಸಲ್ಲ. ಆಯ್ತು ಬಿಡಿ ರಜನಿ, ನನಗೂ ಅರ್ಥ ಆಗಿದೆ. ನೀವು ಎಳ್ಳೀರಿದ ಹಾಗೆ, ಹೊರಗಡೆ ಗಟ್ಟಿಮುಟ್ಟಾದ ಚಿಪ್ಪು, ಒಳಗೆ ತಂಪಾದ ಎಳೆನೀರು. ನೋಡಿ, ಈಗ ಅಳು ನಿಲ್ಲಿಸಿ. ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ. ನಾನವತ್ತು ಗಗನ್ನ ಮೀಟ್ ಮಾಡಿದೆ, ಸಾರಿ ಕೇಳಿದೆ. ಆದರೆ ಅವ್ರು ನನ್ನ ಕ್ಷಮಿಸಿದಾರೋ ಇಲ್ವೋ ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ಗದೇ ಯೋಚನೆ ಆಗಿದೆ. ಅದಕ್ಕೆ ಹತ್ತು ಬಿಡೋದಾ? ನಿಮ್ಮ ತಪ್ಪಿಗೆ ನೀವು ಕ್ಷಮೆ ಕೇಳಿದಿರ, ಅಲ್ಲಿಗೆ ನಿಮ್ಮ ಕರ್ತವ್ಯ ಮುಗೀತು. ನಿಮ್ಮ ಮನಸ್ಸು ಹಗುರ ಆಗಬೇಕು. ಅವನು ಕ್ಷಮಿಸಿದಾನೋ ಇಲ್ವೋ ಅಂತ ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ನನಗೆ ನಿಮ್ಗಳ ಥರ ನಿರ್ಲಿಪ್ತವಾಗಿರೋದಕ್ಕೆ ಬರೋದಿಲ್ಲ. ನಿಮ್ಮ ಅಣ್ಣನೂ ಅಷ್ಟೇನೆ, ನಾನು ಎಷ್ಟೇ ಕೂಗಾಡಿದ್ರೂ ತುಂಬ ಕೂಲಾಗಿ ತಗೊಳ್ತಾರೆ. ಆದರೆ ನನಗೆ ಹಾಗಿರೋದಕ್ಕೆ ಆಗಲ್ಲ. ಈಗ ನಾನು ಏನು ಮಾಡಬೇಕು ಅಂತ ಹೇಳಿ. ನಿಮ್ಮ ಅಣ್ಣ ನನ್ನ ಕ್ಷಮಿಸಿದಾರ ಅಂತ ತಿಳ್ಕೊಬೇಕು. ಅಷ್ಟೇ ತಾನೇ? ನೋಡಿ ರಜನಿ, ನಮ್ಮ ಗಗನ್ ನಿಮ್ಮ ಹಾಗೆ ಎಳ್ಳಿರಲ್ಲ. ಅವನು ಬಾಳೆಹಣ್ಣಿದ್ದ ಹಾಗೆ. ಮೇಲಿನ ಆವರಣ ಬಲು ತೆಳುವು, ಒಳಗಿನ ತಿರುಳು ಬಲು ರುಚಿ. ಅವನ ಚಿಂತೆ ಬಿಡಿ, ಅವನು ಯಾವತ್ತೂ ಯಾರ ಮೇಲೂ ದ್ವೇಷ ಸಾಧಿಸೋಲ್ಲ. ಆಮೇಲೆ ನಿಮ್ಮ ಹತ್ರ ಇನ್ನೊಂದು ವಿಷಯನೂ ಕೇಳಬೇಕಿತ್ತು. ಅದೇನೇನು ಕೇಳಬೇಕು ಅಂತಿದ್ರೋ ಎಲ್ಲ ಕೇಳಿಬಿಡಿ. ಗಗನ್ಗೆ ಮದುವೆ ಫಿಕ್ಸ್ ಆಯ್ತಾ? ಯಾಕೆ ಹಾಗೆ ನಗ್ತೀರಾ? ನಾನು ಕೇಳಿದೇನಾದ್ರು ತಪ್ಪಾ? ಖಂಡಿತ ಇಲ್ಲ. ಇನ್ನು ನನ್ನ ಮದುವೆ ಡೇಟೇ ಫಿಕ್ಸ್ ಆಗಿಲ್ಲ. ಅವನ ಮದುವೆ ಮಾತು ಎಲ್ಲಿಂದ ಬಂತು? ಮತ್ತೆ ಅವತ್ತು ಅವ್ರನ್ನ ಮೀಟ್ ಮಾಡಿದಾಗ ಅವ್ರ ಕೈಲಿ 2 ಫೋಟೋಸ್ ಇತ್ತು. ಅಯ್ಯೋ, ಒಳ್ಳೆ ರಜನಿ ನೀವು. ಒಂದು ಗಂಡಿದ್ದ ಕಡೆ ಹೆಣ್ಣಿನ ಫೋಟೋ ಜಾತಕ, ಹೆಣ್ಣಿದ್ದ ಕಡೆ ಗಂಡಿನ ಫೋಟೋ ಜಾತಕಗಳು ಬರೋದು ಸಹಜ ಅಲ್ವಾ? ಹಾಗೆ ಅವನ ಸಲುವಾಗಿ ಫೋಟೋಸ್ ಬಂದಿದೆ. ಹಾಗಾದ್ರೆ ಗಗನ್ ಆ ಹುಡುಗಿರಲ್ಲಿ ಯಾರನ್ನೂ ಒಪ್ಲಿಲ್ವಾ? ಇಲ್ಲ, ಯಾಕೋ ನಮ್ಗೆ ಯಾರೂ ಇಷ್ಟ ಆಗಲಿಲ್ಲ. ಒಳ್ಳೇದಾಯ್ತು ಬಿಡಿ. ಯಾಕೆ ಹಾಗಂದ್ರಿ? ಏನಿಲ್ಲ, ಅವತ್ತು ಆ ಫೋಟೋಸ್ನ ನಾನು ನೋಡಿದ್ದೆ. ಒಬ್ಳಿಗೆ ಮೂಗೆ ಆಸ್ತಿ. ಅವಳು ಮೂಗಮ್ಮ, ಇನ್ನೊಬ್ಳು ಮೂಗಿಲ್ದಮ್ಮ. ಸರಿ, ದೇವಸ್ಥಾನದ ಒಳಗೆ ಹೋಗೋಣವಾ? ಇಲ್ಲ, ನನ್ನ ಮಾತು ಇನ್ನೂ ಮುಗ್ದಿಲ್ಲ. ಹಾಗಿದ್ರೆ ಇನ್ನೂ ಫೋಟೋಸ್ ಬರುತ್ವಾ? ಬರಬಹುದು. ಯಾಕೆ ಕೇಳ್ತಾ ಇದ್ದೀರಿ? ನಿಮ್ಮ ಅಭ್ಯಂತರ ಇಲ್ಲದೆ ಇದ್ರೆ ನಂದು ಒಂದು ಫೋಟೋ ಕೊಡ್ಲಾ? ಈಗ ಸಮಾಚಾರ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ರೀ. ಹುಲಿ ಹಾಗ ಅವನ ಮೇಲೆ ಯಾವಾಗ್ಲೂ ಬೀಳ್ತಾ ಇದ್ರಿ. ಅಂದ್ರೆ ಈಗ ಇಲಿಯಾಗಿದ್ದೀನಿ ಅಂತೀರಾ? ಆಯ್ತಮ್ಮ, ಫೋಟೋ ಯಾಕೆ? ನಿಮ್ಮನ್ನ ಅವನು ನಾವು ಎಲ್ಲ ನೋಡಿದ್ದಾಗಿದೆಯಲ್ಲ. ರೆಕಮೆಂಡ್ ಮಾಡ್ತೀರಾ? ರೆಕಮೆಂಡ್ ಅನ್ನಲ್ಲ, ಪ್ರಪೋಸಲ್ ಇಡ್ಬೋದು. ನೋಡಿ, ಪ್ರಪೋಸಲ್ ಇಟ್ರೆ ಸಾಕಾ? ಪ್ರಿಫರೆನ್ಸ್ ಕೊಡು ಅಂತ ಹೇಳಬೇಕು. ಆಯ್ತಮ್ಮ,
ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದಕ್ಕೆ ಅವನಿಗೆ ಒತ್ತಿ ಹೇಳ್ತೀನಿ. ಆದರೆ ಬಲವಂತ ಮಾತ್ರ ಮಾಡಲ್ಲ. ಯಾಕಂದ್ರೆ ಮದುವೆ ವಿಷಯದಲ್ಲಿ ಯಾವತ್ತೂ ಯಾರನ್ನೂ ಬಲವಂತ ಮಾಡಬಾರ್ದು. ಆಯ್ತು, ಆದ್ರೆ ನೀವ್ ಹೇಳಿದ್ರೆ ಗಗನ್ ಇಲ್ಲ ಅನ್ನೋಲ್ಲ ನಂಬಿಕೆ ನನ್ಗಿದೆ. ಪರವಾಗಿಲ್ವೇ? ನಾನು ನಿಮ್ಮನ್ನ ಏನೋ ಅನ್ಕೊಂಬಿಟ್ಟಿದೆ. ಅಳುವಿಂದ ಶುರು ಮಾಡಿ ನನಗೆ ಗಾಳ ಹಾಕಿದ್ರಿ. ಐ ಆಮ್ ಹ್ಯಾಪಿ. ಆ ದೇವ್ರ ಹತ್ರ ಬೇಡ್ಕೊಳ್ರಿ, ಅವನು ಗ್ರೀನ್ ಸಿಗ್ನಲ್ ತೋರಿಸಿ ಹೂ ಅಂದ್ರೆ ಎಲ್ರು ಹೂ ಅಂದಾಗೆ. ಸರಿನಾ? ಸರಿ. ಅಯ್ಯೋ, ಅಯ್ಯೋ, ಮಗುಗೆ ಏನಾಯ್ತು ಅಂತ. ಅಪ್ಪ, ರಕ್ತ ಸುರಿತಾ ಇದೆಯಪ್ಪ. ಪ್ರಜ್ಞೆ ಬೇರೆ ತಪ್ಪೋಗಿದೆ. ಯಾರ ಮನೆ ಹುಡುಗನ ಏನೋ. ಅಪ್ಪ, ಅದನ್ನೆಲ್ಲ ಆಮೇಲೆ ವಿಚಾರಿಸೋಣ. ಮೊದಲು ಹುಡುಗನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಒಂದು ಆಟೋನ ಕರೀರಿಪ್ಪ. ಆಟೋ. ನೀ ಕುತ್ಕೊಳಮ್ಮ, ಕುತ್ಕೊಳ್ಳ. ಹಲೋ ಮಂದಾರ, ನೀವೇನಿಲ್ಲಿ? ನಮಸ್ತೆ ಡಾಕ್ಟರ್. ಅದು ಒಂದು ಆಕ್ಸಿಡೆಂಟ್ ಕೇಸ್ನ ಕರ್ಕೊಂಡ್ ಬಂದಿದೆ. ಯಾರು ಆಕ್ಸಿಡೆಂಟ್ ಆಗಿದ್ದು? ಯಾರು ಅಂತ ಗೊತ್ತಿಲ್ಲ ಡಾಕ್ಟರ್. ನಾನು ನಮ್ಮ ತಂದೆ ದಾರಿ ನಡ್ಕೊಂಡು ಬರ್ತಾ ಇದ್ವಿ. ಯಾವನೋ ಬೈಕವನು ಈ ಹುಡುಗನಿಗೆ ಗುದ್ದಿ ಗಾಡಿನ ನಿಲ್ಲಿಸದೆ ಹಾಗೆ ಹೊರಟೋದ. ಪಾಪ ಹುಡುಗನಿಗೆ ಜ್ಞಾನನೇ ಇರಲಿಲ್ಲ. ಅದಕ್ಕೆ ಆಸ್ಪತ್ರೆ ಕರ್ಕೊಂಬಂದ್ವಿ. ಓ, ಹಾಗಾದರೆ ಇದು ಹಿಟ್ ಆ್ಯಂಡ್ ರನ್ ಕೇಸು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಡಾಕ್ಟರ್, ಅದು ಹುಡುಗನ ಆಸ್ಪತ್ರೆ ಕರ್ಕೊಂಬರೋ ಆತ್ರದಲ್ಲಿ ಅದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಲಿಲ್ಲ. ಅದೇನೇನು ಫಾರ್ಮಾಲಿಟೀಸ್ ಇದೆಯೋ ಈಗ ಮಾಡಿದ್ರೆ ಆಯಿತು. ಸರಿ, ವೈದ್ಯ ಭಯ ಹೇಗಿದೆ ಇವಾಗ ಹೆಲ್ತ್ ನಿಮ್ಮದು? ನನ್ನ ಆರೋಗ್ಯಕ್ಕೆ ಏನಾಗಿದೆ ಡಾಕ್ಟರ್? ನಾನು ಚೆನ್ನಾಗೇ ಇದ್ದೀನಿ. ನಿಮ್ಮದು ಮ್ಯಾರೇಜ್ ಆಯಿತಾ? ಇನ್ನೂ ಇಲ್ಲ. ಯಾವುದೋ ಒಂದು ಪ್ರಪೋಸಲ್ ಬಂದಿದೆ, ನೋಡಬೇಕು. ಹೌದಾ? ಎನಿವೆ, ಹೆಲ್ತ್ ಈಸ್ ಇಂಪಾರ್ಟೆಂಟ್. ಜೀವನದಲ್ಲಿ ಮದುವೆ ಅನ್ನೋದು ಇಂಪಾರ್ಟೆಂಟ್. ಗುಡ್ ಲಕ್. ಡಾಕ್ಟರ್, ಹುಡುಗ ಹೇಗಿದ್ದಾನೆ? ನಥಿಂಗ್ ಟು ವರಿ, ಇಟ್ಸ್ ಓಕೆ. ಡಾಕ್ಟರ್, ಇವರು ನಮ್ಮ ತಂದೆ ಸದಾನಂದ್ ಅಂತ. ನಮಸ್ಕಾರ. ಅಪ್ಪ, ಇವರು ಡಾಕ್ಟರ್ ಲತೇಶ್. ಇವ್ರು ನಿನಗೆ ಮೊದಲೇ ಪರಿಚಯ? ನನ್ನ ಮಿಸ್ಸಸ್ ಕ್ಲಾಸ್ಮೇಟ್. ಹೌದು. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ ಇವ್ರ ಹತ್ರ ನಾ ಮಾತಾಡ್ಬೋದು?